ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ ಫ್ರಮ್ ಕನ್ನಡ. ಈ ದಿನದ ಇಂಗ್ಲೀಷ್ ಕಲಿಕೆಯಲ್ಲಿ ನಾವು ಸ್ಥಾನಸೂಚಕ ಶಬ್ದಗಳನ್ನೊಳಗೊಂಡ ವಾಕ್ಯವನ್ನು ನೋಡೋಣ. ಅಂತಂದರೆ ಪ್ಲೇಟಿಯಲ್ ವರ್ಡ್ಗಳನ್ನ ನೋಡೋಣ. ಆನ್, ಎಟ್, ಇಂಟು, ಇನ್, ಆಫ್, ಟು, ಬೈ, ವಿತ್, ಬಿಸೈಡ್ಸ್, ಬಿಸೈಡ್, ಬಿಟ್ವೀನ್, ಅಮಾಂಗ್, ಓವರ್ ಇವಿಷ್ಟು ಪ್ಲೇಟಿಯಲ್ ವರ್ಡ್ಗಳು. ಇಂಗ್ಲೀಷ್ನ ವಾಕ್ಯ ರಚನೆಯಲ್ಲಿ ಪ್ರಿಪೊಸಿಷನ್ಗಳ ಬಳಕೆಗೆ ಬಹಳ ಮುಖ್ಯವಾದ ಸ್ಥಾನವಿದೆ. ಇವು ಕೆಲವೊಮ್ಮೆ ಪ್ರಿಪೊಸಿಷನ್ಗಳು ನಾಮಪದ, ಸರ್ವನಾಮ ಮತ್ತು ನಾಮರೂಪದ ಇತರ ಶಬ್ದಗಳೊಟ್ಟಿಗೆ ಸಂಬಂಧನ ಸೂಚಿಸುತ್ತದೆ. ಇನ್ನು ಕೆಲವು ಪ್ರಿಪೊಸಿಷನ್ಗಳು ಸ್ಥಾನ, ಸಮಯ, ವಿಧಿ ಇತ್ಯಾದಿಗಳೊಡನೆ ಪಟ್ಟಿರುತ್ತದೆ. ಕೆಲವು ಕಾರಣ ಮತ್ತು ಗತಿಯೊಡನೆ ಸಂಬಂಧಿಸಿರುತ್ತದೆ. ಇಂತಹ ಸ್ಥಾನಸೂಚಕ ಅಂತಂದರೆ ಪ್ಲೇಟಿಯಲ್ ಶಬ್ದಗಳನ್ನು ಒಳಗೊಂಡ ವಾಕ್ಯಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಪುಸ್ತಕ ಪೆಟ್ಟಿಗೆಯ ಮೇಲಿದೆ. ದಿ ಬುಕ್ ಈಸ್ ಆನ್ ದಿ ಬಾಕ್ಸ್. ಕಂಪ್ಯೂಟರ್ ಮೇಜಿನ ಮೇಲಿದೆ. ದಿ ಕಂಪ್ಯೂಟರ್ ಈಸ್ ಆನ್ ದಿ ಟೇಬಲ್. ಗುಮಾಸ್ತ ತನ್ನ ಸೀಟಿನಲ್ಲಿ ಕುಳಿತಿದ್ದಾನೆ. ದ ಕ್ಲರ್ಕ್ ಈಸ್ ಅಟ್ ದಿ ಸೀಟ್. ಬಾಗಿಲ ಮೇಲೆ ಹಸಿರು ಬಣ್ಣ ಇದೆ. ದೇರ್ ಈಸ್ ಗ್ರೀನ್ ಪೇಂಟ್ ಆನ್ ದಿ ಡೋರ್. ತಂದೆಯವರು ಬಾಗಿಲಲ್ಲೇ ನಿಂತಿದ್ದಾರೆ. ಫಾದರ್ ಈಸ್ ಸ್ಟ್ಯಾಂಡಿಂಗ್ ಅಟ್ ದಿ ಡೋರ್. ನಿನ್ನನ್ನು ಮನೆಯಲ್ಲೇ ನೋಡುತ್ತೇನೆ. ಐ ವಿಲ್ ಸಿ ಯು ಎಟ್ ಹೋಮ್. ಸ್ನೇಹ ಕೋಣೆಯೊಳಗೆ ಬರುತ್ತಿದ್ದಾಳೆ. ಸ್ನೇಹ ಈಸ್ ಕಮಿಂಗ್ ಇನ್ ಟು ದಿ ರೂಮ್. ಶರತ್ ಮತ್ತು ಸಚಿನ್ ಇಬ್ಬರೂ ಕೋಣೆಯೊಳಗಿದ್ದಾರೆ. ಶರತ್ ಆ್ಯಂಡ್ ಸಚಿನ್ ಬೋತ್ ಆರ್ ಇನ್ ಟು ದಿ ರೂಮ್. ನಾನು ಲೋಟದೊಳಗೆ ಇನ್ನಷ್ಟು ನೀರನ್ನು ಸುರಿಯುತ್ತೇನೆ. ಐ ವಿಲ್ ಪೋರ್ ಸಮ್ ಮೋರ್ ವಾಟರ್ ಇನ್ ಟು ದಿ ಗ್ಲಾಸ್. ಜನ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಪೀಪಲ್ ಬಾತ್ ಇನ್ ದಿ ರಿವರ್. ನಾವು ಬೆಂಚಿನ ಮೇಲೆ ಕೂರುತ್ತೇವೆ. ವಿ ಸಿಟ್ ಆನ್ ದಿ ಬೆಂಚ್. ನೀನು ಟೇಬಲ್ ಬಳಿ ಏಕೆ ಕೂರುವುದಿಲ್ಲ? ವೈ ಡೋಂಟ್ ಯು ಸಿಟ್ ಎಟ್ ದಿ ಟೇಬಲ್? ಫ್ಲಾಪಿಯನ್ನು ಕಂಪ್ಯೂಟರ್ನಲ್ಲಿ ಇಡಿ. ಫೀಡ್ ದ ಫ್ಲಾಪಿ ಇನ್ ಟು ದಿ ಕಂಪ್ಯೂಟರ್. ಅವರು ತಮ್ಮ ಮನೆಯೊಳಗೆ ಹೋದರು. ಹಿ ವೆಂಟ್ ಇನ್ ಟು ಹಿಸ್ ಹೋಮ್. ಪತ್ರವನ್ನು ಕೊರಿಯರ್ನಲ್ಲಿ ಕಳುಹಿಸಲಾಯಿತು. ದಿ ಲೆಟರ್ ವಾಸ್ ಸೆಂಟ್ ಬೈ ಕೊರಿಯರ್. ದಯವಿಟ್ಟು ಇದನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿ. ಪ್ಲೀಸ್ ಟ್ರಾನ್ಸ್ಫರ್ ದಿಸ್ ಫ್ರಮ್ ಕನ್ನಡ ಟು ಇಂಗ್ಲಿಷ್. ಹಿಮಾಚಲ ಪ್ರದೇಶ ಉತ್ತರ ಭಾರತದಲ್ಲಿದೆ. ಹಿಮಾಚಲ್ ಪ್ರದೇಶ್ ಈಸ್ ಇನ್ ನಾರ್ತ್ ಇಂಡಿಯಾ. ನೇಪಾಳ ಭಾರತದ ಉತ್ತರ ದಿಕ್ಕಿದೆ. ನೇಪಾಳ್ ಈಸ್ ಟು ದಿ ನಾರ್ತ್ ಆಫ್ ಇಂಡಿಯಾ. ಒಬ್ಬ ವ್ಯಕ್ತಿಯನ್ನು ಅವನ ಬಟ್ಟೆಯಿಂದ ಅಳೆಯಬೇಡ. ಡೋಂಟ್ ಜಡ್ಜ್ ಎ ಪರ್ಸನ್ ಬೈ ಹಿಸ್ ಕ್ಲೋತ್ಸ್. ನಾನು ಶೀಶೆಯಲ್ಲಿ ಹಾಲನ್ನು ತುಂಬಿದೆ. ಐ ಫಿಲ್ಡ್ ದ ಬಾಟಲ್ ವಿತ್ ಮಿಲ್ಕ್. ಹುಲಿಯು ಬೇಟೆಗಾರನಿಂದ ಕೊಲ್ಲಲ್ಪಟ್ಟಿತು. ದಿ ಟೈಗರ್ ವಾಸ್ ಕಿಲ್ಡ್ ಬೈ ದಿ ಹಂಟರ್. ಅವನು ತನ್ನ ತಮ್ಮನ ಬಳಿ ನಿಂತುಕೊಂಡ. ಹಿ ಸ್ಟುಡ್ ಬಿಸೈಡ್ ಹಿಸ್ ಬ್ರದರ್. ಹಾಕಿ ಅಲ್ಲದೆ ನಾನು ಫುಟ್ಬಾಲ್ ಆಡುತ್ತೇನೆ. ಐ ಪ್ಲೇ ಫುಟ್ಬಾಲ್ ಬಿಸೈಡ್ಸ್ ಹಾಕಿ. ಈ ತಿಂಡಿಯನ್ನು ಕೀರ್ತಿ ಮತ್ತು ಸ್ಫೂರ್ತಿಗೆ ಹಂಚು. ಡಿವೈಡ್ ದಿ ಸ್ವೀಟ್ಸ್ ಬಿಟ್ವೀನ್ ಕೀರ್ತಿ ಆ್ಯಂಡ್ ಸ್ಫೂರ್ತಿ. ಶಿಮ್ಲಾ ಬೆಟ್ಟಗಳ ಮಧ್ಯದಲ್ಲಿದೆ. ಸಿಮ್ಲಾ ಈಸ್ ಸಿಟ್ಯುಯೇಟೆಡ್ ಅಮಾಂಗ್ಸ್ಟ್ ದಿ ಮೌಂಟೇನ್ಸ್. ಅವನು ನಿಯಮವಂತ ವ್ಯಕ್ತಿ. ಹಿ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಯಮುನಾ ನದಿ ಮೇಲೆ ಒಂದು ಸೇತುವೆ ಇದೆ. ದೇರ್ ಈಸ್ ಎ ಬ್ರಿಡ್ಜ್ ಓವರ್ ದಿ ಯಮುನಾ ರಿವರ್. ಚೆಂಡನ್ನು ಗೋಡೆಯ ಮೇಲೆ ಎಸೆ. ಥ್ರೋ ದಿ ಬಾಲ್ ಓವರ್ ದ ವಾಲ್. ಪಕ್ಷಿಗಳು ಸೇತುವೆಯ ಮೇಲೆ ಹಾರುತ್ತಿವೆ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಓವರ್ ದಿ ಬ್ರಿಡ್ಜ್. ದೋಣಿಗಳು ಸೇತುವೆಯ ಕೆಳಗೆ ಇವೆ. ಬೋಟ್ಸ್ ಆರ್ ಅಂಡರ್ ದಿ ಬ್ರಿಡ್ಜ್. ನಾವು ಗೊಂದಲದಲ್ಲಿ ಇದ್ದೇವೆ. ವಿ ಆರ್ ಇನ್ ಕನ್ಫ್ಯೂಷನ್. ಹಣ ನನ್ನ ಜೇಬಲ್ಲಿ ಇದೆ. ದ ಮನಿ ಈಸ್ ಇನ್ ಮೈ ಪಾಕೆಟ್.
ಇವಿಷ್ಟು ಸ್ಥಾನಸೂಚಕ ಶಬ್ದಗಳನ್ನೊಳಗೊಂಡಂಥ ವಾಕ್ಯಗಳು. ಈಗ ಮುಖ್ಯವಾಗಿ ನೆನಪಿಡಬೇಕಾದಂಥ ಅಂಶಗಳು. ಎಟ್, ಆನ್, ಇನ್, ವಿತ್, ಬೈ ಇತ್ಯಾದಿ ಪ್ರಿಪೊಸಿಷನ್ಗಳು ಸ್ಥಾನಸೂಚಕ ಮತ್ತು ಕಾಲಸೂಚಕ ಶಬ್ದಗಳ ರೂಪದಲ್ಲಿ ಬಳಕೆಗೆ ಬರುತ್ತವೆ. ಮೇಲಿನ ವಾಕ್ಯಗಳಲ್ಲಿ ಇವನ್ನು ಸ್ಥಾನಸೂಚಕ ಶಬ್ದಗಳ ರೂಪದಲ್ಲಿ ಉಪಯೋಗಿಸಲಾಗಿದೆ. ಆನ್ ಮತ್ತು ಎಟ್ ಎಂದರೆ ಮೇಲೆ ಮತ್ತು ಅಲ್ಲಿ ಎಂದರ್ಥ. ಬೈ ಮತ್ತು ವಿತ್ ಎಂದರೆ ಜೊತೆಗೆ ಎಂದರ್ಥ. ಆದರೆ ಈ ಎರಡೂ ಶಬ್ದಗಳ ಅರ್ಥದಲ್ಲಿ ವ್ಯತ್ಯಾಸವಿದೆ. ಆನ್ ದಿ ಟೇಬಲ್ ಎಂದರೆ ಟೇಬಲ್ ಮೇಲೆ ಎಂದರ್ಥ. ಎಟ್ ದಿ ಟೇಬಲ್ ಎಂದರೆ ಟೇಬಲ್ ಬಳಿ ಎಂದರ್ಥ. ಇಲ್ಲಿ ಬೈ ಎಂದರೆ ಇದು ಎಂದರ್ಥವಾಗುತ್ತೆ ಮತ್ತು ವಿತ್ ಎಂದರೆ ಜೊತೆಯಲ್ಲಿ ಎಂದು ಅರ್ಥ. ಬಿಟ್ವೀನ್ ಅಂದರೆ ಇಬ್ಬರು ವ್ಯಕ್ತಿಗಳು ಅಥವಾ ವಸ್ತುಗಳ ನಡುವೆ ಎಂದಾಗುತ್ತದೆ. ಇಬ್ಬರಿಗಿಂತ ಹೆಚ್ಚು ಜನರಿದ್ದರೆ ಅಮಾಂಗ್ ಬಳಸಲಾಗುತ್ತದೆ. ಕಮಲಾ ಈಸ್ ಗೋಯಿಂಗ್ ಇನ್ ಹರ್ ರೂಮ್. ಫಸ್ಟ್ನೇ ವಾಕ್ಯ. ಕಮಲಾ ಈಸ್ ಗೋಯಿಂಗ್ ಇನ್ ಟು ಹರ್ ರೂಮ್ ಇದು ಎರಡನೇ ವಾಕ್ಯ. ಮೇಲಿನ ಎರಡು ವಾಕ್ಯಗಳಲ್ಲಿ ಎರಡನೇ ವಾಕ್ಯ ಸರಿ ಇದೆ. ಅಂದರೆ ಕೋಣೆಯೊಳಗೆ ಪ್ರವೇಶಿಸುವುದು ಅನ್ನುವ ಅರ್ಥವೇ ಸರಿ. ಕೋಣೆಯಲ್ಲಿ ಓಡಾಡುವುದು ಅನ್ನುವ ಅರ್ಥ ಸರಿಯಲ್ಲ. ಆದ್ದರಿಂದ ಇಂಟು ಅನ್ನುವ ಶಬ್ದವನ್ನು ಈ ವಾಕ್ಯದಲ್ಲಿ ಬಳಸಲಾಗಿದೆ. ಇನ್ ಅನ್ನುವ ಶಬ್ದವನ್ನು ಕೋಣೆಯೊಳಗೆ ಯಾವುದೋ ಕೆಲಸ ಮಾಡುತ್ತಿದ್ದಾಳೆ ಎನ್ನುವ ಅರ್ಥದಲ್ಲಿ ಬಳಸಲಾಗುತ್ತದೆ. ಉದಾಹರಣೆ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಓದಿ. ಕಮಲಾ ತನ್ನ ಕೋಣೆಯೊಳಗೆ ಇದ್ದಾಳೆ ಅನ್ನೋದನ್ನು ಕಮಲಾ ಈಸ್ ಇನ್ ಹರ್ ರೂಮ್ ಅಂತ ಹೇಳ್ತೀವಿ. ಕಮಲಾ ತನ್ನ ಕೋಣೆಯಲ್ಲಿ ನಿದ್ರಿಸುತ್ತಿದ್ದಾಳೆ ಅನ್ನೋದನ್ನು ಕಮಲಾ ಈಸ್ ಸ್ಲೀಪಿಂಗ್ ಇನ್ ಹರ್ ರೂಮ್ ಅಂತ ಹೇಳ್ತೀವಿ. ಇವಿಷ್ಟು ಪ್ಲೇಟಿಯಲ್ ಅಥವಾ ಸ್ಥಾನಸೂಚಕ ಶಬ್ದಗಳನ್ನೊಳಗೊಂಡಂತಹ ವಾಕ್ಯಗಳ ಮಾಹಿತಿಯಾಗಿತ್ತು. ಇನ್ನೂ ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.